ಅಮೆರಿಕದ ಮೈತ್ರಿಕೂಟ ಮಿತ್ರ ರಾಷ್ಟ್ರ ನೇಟೋ ಒಕ್ಕೂಟ ಏನಿದೆ ಅದು ಅಮೆರಿಕಾಗೆ ಕೈ ಕೊಟ್ಟಿದೆ ಅಂತ ನೀವಿಲ್ಲಿ ಚಿತ್ರಗಳಲ್ಲಿ ಗಮನಿಸಬಹುದು. ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಜೊತೆಗೆ ನೇಟೋ ಒಕ್ಕೂಟದ ಎಲ್ಲ ಪ್ರಮುಖ ರಾಷ್ಟ್ರಗಳು ಇದೆ. ಅದು ಫ್ರಾನ್ಸ್ ಇರ್ಬೋದು, ಬ್ರಿಟನ್ ಇರ್ಬೋದು, ಜರ್ಮನಿ ಇರ್ಬೋದು, ಇಟಲಿ ಇರ್ಬೋದು, ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳಿದ್ದಾರೆ. ಇನ್ನು ಈ ಒಂದು ಮ್ಯಾಪಲ್ಲಿ ನೀವು ಗಮನಿಸ್ಬೋದು ನೇಟೋ ಸದಸ್ಯ ರಾಷ್ಟ್ರಗಳು ಯಾವ್ದ್ಯಾವುದು ಅಂತ. ಯಾವುದೊಂದು ಬ್ಲೂ ಕಲರಲ್ಲಿದೆ ಅವೆಲ್ಲವುದು ನೇಟೋ ಸದಸ್ಯ ರಾಷ್ಟ್ರಗಳು. ಅಮೆರಿಕಾದಲ್ಲಿ ಕೆನಡಾ ಮತ್ತು ಅಮೆರಿಕಾ ಸದಸ್ಯ ರಾಷ್ಟ್ರಗಳಾದರೆ, ಇನ್ನೊಂದು ಕಡೆ ಐಸ್ಲ್ಯಾಂಡ್ ಇದೆ, ನಾರ್ವೆ ಇದೆ, ಫಿನ್ಲ್ಯಾಂಡ್ ಇದೆ, ಜೊತೆಗೆ ಈ ಕಡೆ ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ಸ್ಪೇನ್, ಇಟಲಿ, ಜರ್ಮನಿ, ಪೋಲ್ಯಾಂಡ್, ಹೀಗೆ ಎಲ್ಲ ರಾಷ್ಟ್ರಗಳು. ಕೊನೆಯಲ್ಲಿ ಟರ್ಕಿ ಕೂಡ ನೇಟೋ ಸದಸ್ಯ ರಾಷ್ಟ್ರ. ಇಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವಲ್ಲ, ಅಮೇರಿಕ ಎಲ್ಲೆಲ್ಲಿ ಯುದ್ಧಕ್ಕೆ ಕರೀತಾ ಎಲ್ಲ ಕಡೆನೂ ಹೋಗಿದ್ದಾರೆ ಇವರು. ಇದುವರೆಗೂ ಅಮೇರಿಕ ಎಲ್ಲಿ ಯುದ್ಧಕ್ಕೆ ಕರೀತಾ ಎಲ್ಲ ಕಡೆ ಹೋಗಿದ್ದಾರೆ. ಇರಾಕ್ ಮೇಲೆ ಯುದ್ಧಕ್ಕೆ ಹೋಗಿದೆ, ಲಿಬಿಯಾ ಮೇಲೆ ಯುದ್ಧಕ್ಕೆ ಹೋಗಿದೆ, ಜೊತೆಯಲ್ಲಿ ಅಫ್ಘಾನಿಸ್ತಾನದ ಮೇಲೆ 20 ವರ್ಷ ಯುದ್ಧ ನಡೀತಲ್ಲ ಆವಾಗಲೂ ಕೂಡ ನೇಟೋ ಭಾಗಿಯಾಗಿತ್ತು. ಜೊತೆಗೆ ಅಮೇರಿಕ ಎಲ್ಲಿ ಕರೆದ್ರೂ ಕೂಡ ನೇಟೋ ಸದಸ್ಯ ರಾಷ್ಟ್ರಗಳು ಕಣ್ಣು ಮುಚ್ಕೊಂಡು ಅವ್ರ ಮಾತನ್ನು ಕೇಳಿ ಬರ್ತಾ ಇದ್ರು. ಆದರೆ ಈಗ ಅಮೇರಿಕ ಹೋದ ಕಡೆಯಲ್ಲೆಲ್ಲ ಏನು ದೌಡಾಸ್ತಿ ಇತ್ತಲ್ಲ ನೇಟೋ ರಾಷ್ಟ್ರಗಳು, ಅವ್ರು ಇವಾಗ ಸೈಲೆಂಟ್ ಆಗಿದ್ದಾರೆ. ಏನಕ್ಕೆ ಅಂದರೆ ಟ್ರಂಪ್ ಉಚ್ಚಾಟಕ್ಕೆ ಅಂದರೆ ತನ್ನ ಸದಸ್ಯ ರಾಷ್ಟ್ರಗಳ ಮೇಲೆ ಅಂದರೆ ತನ್ನ ಮಿತ್ರರ ವಿರುದ್ಧನೇ ಡೊನಾಲ್ಡ್ ಟ್ರಂಪ್ ನಡ್ಕೊಂಡಂಥ ರೀತಿ ಏನಿತ್ತು ಅದರಿಂದಾಗಿ ಈ ನೇಟೋ ಸದಸ್ಯ ರಾಷ್ಟ್ರಗಳೆಲ್ಲ ಸಿಟ್ಟಾಗಿದ್ದಾರೆ. ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದುವರೆಗೂ ಮಾಡಿದ ಅಡವಟ್ಟುಗಳೇನು? ಇತ್ತೀಚಿನ ಸುದ್ದಿಗಳನ್ನು ಗಮನಿಸ್ತಾ ಇದ್ದರೆ ನಿಮಗೆ ಗೊತ್ತಿದೆ, ಟ್ಯಾರಿಫ್ ಅಂತ ಏರಿದ್ರು. ಆದರೂ ಕೂಡ ಭಾರತ, ಚೀನಾದಂಥ ದೇಶಗಳಿಗೆ ಮಾತ್ರ ಅಲ್ಲ, ರಷ್ಯಾಗೆ ಮಾತ್ರ ಅಲ್ಲ, ತನ್ನ ನೇಟೋ ಸದಸ್ಯ ರಾಷ್ಟ್ರಗಳಿಗೆ, ಯುರೋಪಿಯನ್ ರಾಷ್ಟ್ರಗಳಿಗೇನೆ ಟ್ಯಾರಿಫ್ನ ಏರಿ ಅವ್ರ ಜೊತೆ ಒಂದು ರೀತಿಯಾದಂತಹ ದೌರ್ಜನ್ಯದ ನಡವಳಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೋರಿಸಿದ್ರು. ಜೊತೆಯಲ್ಲೇ ಗ್ರೀನ್ಲ್ಯಾಂಡ್ ಏನಿದೆ, ಆ ಗ್ರೀನ್ಲ್ಯಾಂಡ್ ಅನ್ನೋ ಪ್ರಾಂತ್ಯನ ನನ್ನ ಕೈವಶ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೊರಟಿದ್ರು. ಆದರೆ ಗ್ರೀನ್ಲ್ಯಾಂಡು ಅದು ಸ್ವೀಡನ್ನ ಭಾಗ ಆಗಿದೆ. ಸ್ವೀಡನ್ನು ನನ್ನ ಸ್ವಾಯತ್ತ ಪ್ರದೇಶ ಅದು ಬಿಟ್ಕೊಡಲ್ಲ ಅಂದರೆ ಅಮೆರಿಕ ಅಧ್ಯಕ್ಷರು ಇಲ್ಲ, ಗ್ರೀನ್ಲ್ಯಾಂಡ್ ಮೇಲೆ ನಾವು ಯುದ್ಧಕ್ಕೆ ಹೋಗ್ತೀವಿ, ಗ್ರೀನ್ಲ್ಯಾಂಡ್ನ ಕೈವಶ ಮಾಡ್ಕೊತೀವಿ ಅಂತ. ಅಂದರೆ ತನ್ನ ಮಿತ್ರರ ವಿರುದ್ಧನೇ ಭೂಮಿಗೋಸ್ಕರ ಯುದ್ಧಕ್ಕೆ ಹೋಗುವಂಥ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಆಡಿದ್ರು. ಜೊತೆಗೆ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಏನಿದ್ದಾರೆ, ಇಲ್ಲಿ ನೀವು ಗಮನಿಸ್ಬೋದು, ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇದ್ದಾರೆ. ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಂದಷ್ಟು ಪ್ರೈವೇಟ್ ಚಾಟ್ಗಳನ್ನ ಮಾಡಿದರು. ಆ ಪ್ರೈವೇಟ್ ಚಾಟ್ಗಳನ್ನೂ ಕೂಡ ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ನ ಒಂದು ರೀತಿಯಾದಂತಹ ಲೇವಡಿ ಮಾಡೋಂಥ ಒಂದು ಕೆಲಸನ ಮಾಡಿದ್ರು. ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರ್ಬೋದು ಮತ್ತು ಉಪಾಧ್ಯಕ್ಷ JD ವ್ಯಾನ್ಸ್ ಇರ್ಬೋದು, ಅವರು ಈ ರೀತಿಯಾದಂಥ ವಿಶ್ವ ನಾಯಕರನ್ನ ಲೇವಡಿ ಮಾಡೋದು. ಏನೊಂದು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಇದ್ದಾರೆ, ಅವ್ರನ್ನ ಅಂತೂ ಒಂದು ರೀತಿ ವ್ಯಂಗ್ಯವಾಗಿ ಮಾತಾಡೋದು ಅವ್ರ ಬಗ್ಗೆ. ಈ ರೀತಿಯಾದಂಥ ಏನೊಂದು ಮಾಡ್ತಿದ್ದಾರಲ್ಲ, ಇದರಿಂದಾಗಿ ಏನಾಗಿದೆ, ಈ ನೇಟೋ ಸದಸ್ಯ ರಾಷ್ಟ್ರಗಳು ಅಮೆರಿಕಕ್ಕೆ ಪಾಠ ಕಲಿಸಲೇಬೇಕು ಅನ್ನೋ ಕಾರಣಕ್ಕೆ ದೂರ ಉಳಿದಿದ್ದಾವೆ. ಇನ್ನು ಕೆನಡಾ, ಅಮೆರಿಕದ ಪಕ್ಕದಲ್ಲೇ ಇರೋ ಕೆನಡಾನ್ನ ಕೂಡ ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಬಿಡಲಿಲ್ಲ. ನೀವು ಬದುಕ್ತಿರೋದೇ ನಮ್ಮಿಂದ ಅನ್ನೋ ರೀತಿ ಮಾತುಗಳನ್ನ ಆಡಿದ್ರು. ಕೆನಡಾನ ನಾವು ಅಮೆರಿಕದ ಭಾಗ ಮಾಡ್ಕೊಂಡ್ಬಿಡ್ತೀವಿ, ಅಮೆರಿಕದ 51ನೇ ರಾಜ್ಯ ಮಾಡಿಬಿಡ್ತೀವಿ ಅಂತೆಲ್ಲ ಮಾತಾಡಿದರು. ಈ ರೀತಿಯಾದಂಥ ಎಲ್ಲ ಒಂದು ಘಟನಾವಳಿಗಳೇನಿದ್ದಾವೆ ಅದರಿಂದಾಗಿ ಇವಾಗ ನೇಟೋ ಸದಸ್ಯ ರಾಷ್ಟ್ರಗಳು ಒಂದು ಅಮೆರಿಕಾದಿಂದ ಅಂತರ ಕಾಯ್ಕೊಂಡಿದ್ದಾವೆ. ಫ್ರಾನ್ಸ್ ಇರ್ಬೋದು, ಬ್ರಿಟನ್ ಇರ್ಬೋದು, ಜರ್ಮನಿ, ಇಟಲಿ ಸೇರಿದಂತೆ ಯಾವ ರಾಷ್ಟ್ರಗಳು ಕೂಡ ಈಗ ಟ್ರಂಪ್ ಅವರ ಜೊತೆ ಇಲ್ಲ. ಎಲ್ಲರೂ ಕೂಡ ಅಂತರ ಕಾಯ್ಕೊಂಡಿದ್ದಾರೆ, ಎಲ್ಲರೂ ಕೂಡ ದೂರದಲ್ಲಿ ಉಳ್ಕೊಂಡಿದ್ದಾರೆ. ಇನ್ನು ಇರಾನ್ ವಿರುದ್ಧ ಮುಗಿಬೀಳಬೇಕು, ಬನ್ನಿ ನಾವು ಇರಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಇಸ್ರೇಲ್ ಮತ್ತು ನಾವು ಮುಂದಾಗಿದ್ದೀವಿ ಅಂತ ಅಮೆರಿಕ ಕರೆದಾಗ ಇವರ್ಯಾರು ಕ್ಯಾರೆ ಎಂದಿಲ್ಲ, ನಾವು ಬರಲ್ಲ, ಅದು ನಮ್ಮದಲ್ಲದ ಯುದ್ಧ. ಆಗ ನೋಡಿದ್ರೆ ಅದು ನಿಮ್ಮದಲ್ಲದ ಯುದ್ಧ ಕೂಡ ನೀವ್ಯಾಕೆ ಹೋಗ್ತಿದ್ದೀರಾ, ನೀವೇ ಹೋಗೋದು ತಪ್ಪು ಅಂದಮೇಲೆ ನೀವು ನಮ್ಮನ್ನೇ ಕರೆಯೋದು ತಪ್ಪು. ಆ ರೀತಿಯಾಗಿ ಒಂದು ನಿಲುವನ್ನು ನೇಟೋ ಸದಸ್ಯ ರಾಷ್ಟ್ರಗಳು ತಾಳಿದ್ವು. ಜೊತೆಗೆ ಇವೆಲ್ಲ ಕಾರಣದಿಂದಾಗಿ ಏನೆಂದು ನೇಟೋ ಸದಸ್ಯ ರಾಷ್ಟ್ರಗಳು ಹಿಂಗೆ ಯುದ್ಧದಿಂದ ದೂರ ಉಳ್ಕೊತಿದ್ದಾವಲ್ಲ, ಆ ಕಾರಣದಿಂದಾಗಿ ಅವುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಪೆಂಟಗಾನ್ನಿಂದ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ವರದಿ ಹೋಗಿದೆಯಂತೆ. ಅಂದರೆ ಅವ್ರದ್ದೇ ದೇಶದ ಒಂದು ರಕ್ಷಣಾ ಇಲಾಖೆಯಿಂದ ಅವ್ರದ್ದೇ ದೇಶದ ಅಧ್ಯಕ್ಷರಿಗೆ ಒಂದು ಪತ್ರ ಹೋಗಿದೆ, ಕ್ರಮ ಕೈಗೊಳ್ಳಿ ಅಂತ. ಏನಂತ ಕ್ರಮ ಕೈಗೊಳ್ತಾರೆ? ನೇಟೋಯಿಂದ ಹೊರಗಡೆ ಬಂದ್ಬಿಡುತ್ತೆ ಅಮೇರಿಕ. ಈ ಒಂದು ಪ್ರಶ್ನೆ ಕೇಳಿದಾಗ ಈ ಒಂದು ಅಮೆರಿಕದ ರಕ್ಷಣಾ ಇಲಾಖೆಯಿಂದ ಹೊರಬರ್ತಿರೋ ಮಾಹಿತಿ ಏನಂದರೆ, ಸ್ಪೇನ್ ಏನಿದೆ, ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು, ಸ್ಪೇನ್ ದೇಶ ಇಲ್ಲಿದೆ. ಈ ಸ್ಪೇನ್ ದೇಶ ಕೂಡ ನೇಟೋ ಸದಸ್ಯ ರಾಷ್ಟ್ರ. ಈ ಸ್ಪೇನ್ ದೇಶವನ್ನು ನೇಟೋ ಸದಸ್ಯ ರಾಷ್ಟ್ರಗಳ ಪಟ್ಟಿಯಿಂದ ಹೊರ ಹಾಕೋದಕ್ಕೆ ಅಮೆರಿಕ ಮುಂದಾಗಿದೆ ಅನ್ನೋ ಎಚ್ಚರಿಕೆ. ಅಂದರೆ ಈ ಮೂಲಕ ಏನು ಸಂದೇಶ ಹೊರಟಿದ್ದಾರೆ ಅಂದರೆ, ನೀವು ನಮ್ಮ ಮಾತನ್ನು ಕೇಳ್ತಿಲ್ಲ, ಹಂಗಾಗಿ ನಾವು ಮೊದಲನೇ ಏಟನ್ನು ಸ್ಪೇನಿಗೆ ಕೊಡ್ತಿದ್ದೀವಿ. ಯಾಕೆಂದರೆ ಸ್ಪೇನು ಒಂದು ಸೈನ್ಯದ ವಿಚಾರದಲ್ಲಾಗಿರ್ಬೋದು, ಆರ್ಥಿಕತೆ ವಿಚಾರದಲ್ಲಾಗಿರ್ಬೋದು, ಯುರೋಪ್ನ ಬೇರೆ ಬೇರೆ ರಾಷ್ಟ್ರಗಳಿಗಿಂತ ಒಂದು ರೀತಿ ಕಡಿಮೆ ಹಂತದಲ್ಲಿದೆ. ಹಂಗಾಗಿ ಮೊದಲಿಗೆ ಸ್ಪೇನ್ನ ಹೊರಗಡೆ ಹಾಕ್ಬಿಟ್ಟು ಇವ್ರಿಗೆ ಪಾಠ ಕಲ್ಸೋಣ ಯುರೋಪಿಯನ್ ರಾಷ್ಟ್ರಗಳಿಗೆ ಅನ್ನೋದು
ಅವರ ತಂತ್ರಗಾರಿಕೆ. ಆದರೆ ಅದಕ್ಕೆ ಸ್ಪೇನ್ ಕೂಡ ಯಾವುದೇ ರೀತಿಯಾದಂಥ ಸೊಪ್ಪಾಗ್ತಿಲ್ಲ. ಇದ್ರ ಮಧ್ಯ ಗಮನಿಸಿರ್ಬೋದು, ಅಮೆರಿಕ ಏನೊಂದು ಇರಾನ್ ವಿರುದ್ಧ ಯುದ್ಧ ಸಾರ್ತು ಅವಾಗ ಫ್ರೆಂಚ್ ಇರ್ಬೋದು, ಬ್ರಿಟನ್ ಇರ್ಬೋದು, ಅದರ ಒಂದು ನೌಕಾನೆಲೆಗಳು ಮತ್ತು ವಾಯುನೆಲೆಗಳಿದ್ವು. ಆ ವಾಯುನೆಲೆಗಳನ್ನು ಕೂಡ ಬಳಕೆ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಿಲ್ಲ. ಅದೇ ರೀತಿಯಾದಂಥ ಒಂದು ವಾಯುನೆಲೆ, ಹಿಂದೂ ಮಹಾಸಾಗರದಲ್ಲೊಂದು ವಾಯುನೆಲೆ ಇತ್ತು. ಆ ವಾಯುನೆಲೆಯನ್ನು ಬಳಕೆ ಮಾಡ್ಕೊಳ್ತು ಅಮೆರಿಕ. ಅದು ಒಂದು ದಿನಗಳ ಮಟ್ಟಿಗೆ ಬಳಕೆ ಮಾಡ್ಕೊಂಡಿದ್ದ ತಕ್ಷಣ ಒಂದು ಡಿಯಾಗೋ ಗಾರ್ಸಿಯಾ ಅನ್ನೋ ಒಂದು ವಾಯುನೆಲೆ ಏನಿದೆ ಹಿಂದೂ ಮಹಾಸಾಗರದಲ್ಲಿರೋದು, ಅದ್ರ ಮೇಲೇ ಇರಾನ್ ಕ್ಷಿಪಣಿ ದಾಳಿ ನಡೆಸ್ತು. ಅಂದರೆ ಬ್ರಿಟನ್ನು ಯಾವುದೇ ಕಾರಣಕ್ಕೂ ತನ್ನ ವಾಯುನೆಲೆಯನ್ನಾಗಲಿ ನೌಕಾನೆಲೆಯನ್ನಾಗಲಿ ಬಳಕೆ ಮಾಡ್ಕೊಳಕ್ಕೆ ಅಮೆರಿಕಾಗೆ ಅವಕಾಶನೇ ಕೊಟ್ಟಿರಲಿಲ್ಲ. ತುಂಬ ಅಮೆರಿಕ ಬೇಡ್ಕೊಂಡಿದ್ದಕ್ಕೆ ಆಯ್ತಪ್ಪ, ನಮ್ಮ ಹಿಂದೂ ಮಹಾಸಾಗರದಲ್ಲಿ, ಅದು ಎಲ್ಲಿ ಶ್ರೀಲಂಕಾ ಮಾಲ್ಡೀವ್ಸಿಂದ ದಾಟಿ ಇನ್ನೂ ದಕ್ಷಿಣ ಭಾಗಕ್ಕಿದ್ದಂತಹ ಡಿಯಾಗೋ ಗಾರ್ಸಿಯಾ ವಾಯುನೆಲೆಯನ್ನು ಬಳಸ್ಕೊಳ್ಳಿ ಅಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ವಾಯುನೆಲೆ 4000 ಕಿಲೋಮೀಟರ್ ದೂರದಲ್ಲಿತ್ತು ಇರಾನ್ ಮುಖ್ಯ ಭೂಮಿಯಿಂದ. ಆ ವಾಯುನೆಲೆ ಮೇಲೇನೆ ಇರಾನ್ ಒಂದು ಕ್ಷಿಪಣಿ ದಾಳಿಯನ್ನು ನಡೆಸ್ಬಿಡ್ತು. ಹಂಗಿರೋ ಸನ್ನಿವೇಶದಲ್ಲಿ ಯಾವ ನೆಲೆಯನ್ನು ಬಳಸ್ಕೊಳ್ಳೋದಕ್ಕೆ ನೇಟೋ ಸದಸ್ಯ ರಾಷ್ಟ್ರಗಳು ಅಮೆರಿಕಾಗೆ ಅನುಮತಿಯನ್ನು ಕೊಡ್ತಿಲ್ಲ. ಅದು ಅಮೆರಿಕದ ಸಿಟ್ಟಿಗೆ ಅದು ಮತ್ತೊಂದು ಕಾರಣ ಅಂತ ಹೇಳ್ಬೋದು. ಮತ್ತು ಹರ್ಮುಜ್ ಜಲಸಂಧಿ ಬಂದಾಗಿದೆ, ಎಲ್ಲರಿಗೂ ಗೊತ್ತಿದೆ ಈ ಮ್ಯಾಟ್ರು. ಇದರಿಂದಾಗಿ ಭಾರತ, ಚೀನಾ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಪೆಟ್ರೋಲಿಯಂ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿದೆ. ಎಷ್ಟು ಮಟ್ಟಿಗೆ ಅಂದರೆ ಸುಮಾರು $64-65 ಇತ್ತು ಪ್ರತಿ ಬ್ಯಾರಲ್ ಕಚ್ಚಾ ತೈಲ ಯಾವಾಗ ಯುದ್ಧ ಆರಂಭಕ್ಕೂ ಮೊದಲು, ಫೆಬ್ರವರಿ 27ಕ್ಕೂ ಮೊದಲು. ಆದರೆ ಇವಾಗ ಅದು $120, ಅಂದರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಹಂಗಿದ್ರೂ ಕೂಡ ತೈಲ ಬೆಲೆ ಏರಿಕೆನಾದರೂ ಕಮ್ಮಿ ಮಾಡೋಣ, ಹರ್ಮುಜ್ ಜಲಸಂಧಿನ ಮುಕ್ತ ಮಾಡೋಣ ಅನ್ನೋದಕ್ಕೂ ಕೂಡ ನೇಟೋ ಸದಸ್ಯ ರಾಷ್ಟ್ರಗಳು ಬರ್ತಿಲ್ಲ. ಅಂದರೆ ಈ ಯುದ್ಧದಿಂದ ನಮಗೆ ನಷ್ಟ ಆದರೂ ಪರವಾಗಿಲ್ಲ, ಬೆಲೆ ಏರಿಕೆ ಹೊಡೆತ ಬಿದ್ದರೂ ಪರವಾಗಿಲ್ಲ, ನಾವು ಮಾತ್ರ ಈ ಯುದ್ಧಕ್ಕೆ ಎಂಟ್ರಿ ಕೊಡೋದಿಲ್ಲ ಅಂತೇಳ್ಬಿಟ್ಟು ನೇಟೋ ಸದಸ್ಯ ರಾಷ್ಟ್ರಗಳು ಸೈಲೆಂಟಾಗಿ ಸೈಡಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾವೆ. ಮತ್ತು ಈ ಒಂದು ಪಾಕ್ ಸಾರಥ್ಯದಲ್ಲಿ ಒಂದು ಸಂಧಾನ ಸಭೆ ಡ್ರಾಮಾ ನಡೀತಲ್ಲ ಇಸ್ಲಾಮಾಬಾದಲ್ಲಿ, ಮೊದಲನೇ ಅಂತ ಸಂಧಾನ ಸಭೆ ಡ್ರಾಮಾ ನಡೀತು. ಆ ಡ್ರಾಮಾದಲ್ಲಿ ಇರಾನ್ನವರು ಭಾಗವಹಿಸಿದ್ರು, ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಭಾಗವಹಿಸಿದ್ರು. ಆದರೆ JD ವ್ಯಾನ್ಸ್ ವಾಪಸ್ ಹೋಗುವಾಗ ಈ ಡೀಲ್ ನಾವು ಯಾವುದೇ ರೀತಿಯಾದಂತಹ ಒಂದು ಫೈನಲ್ ಅಂತಿಮ ಡೀಲ್ ಬರೋಕ್ಕಾಗಿಲ್ಲ, ನಮ್ಮ ಸಂಧಾನ ವಿಫಲ ಆಗಿದೆ ಅಂತೇಳಿ ವಿಮಾನ ಹತ್ತಿ ಹೊರಟೋಗ್ಬಿಟ್ರು. ಎರಡನೇ ಅಂಥದ್ದು ಸಂಧಾನ ಮಾತುಕತೆ ಅಂತೂ ನಡೀಲೇ ಇಲ್ಲ. ಈ ಡ್ರಾಮಾ ಇತ್ತಲ್ಲ, ಪಾಕ್ ಸಾರಥ್ಯದಲ್ಲಿ ನಡೆದ ಸಂಧಾನ ಮಾತುಕತೆ ಡ್ರಾಮಾ, ಅದಕ್ಕೂ ಕೂಡ ಐರೋಪ್ಯ ರಾಷ್ಟ್ರಗಳು ಸೊಪ್ಪಾಕಿಲ್ಲ, ನೇಟೋ ಸದಸ್ಯ ರಾಷ್ಟ್ರಗಳು ಸೊಪ್ಪಾಕಿಲ್ಲ. ನೀವೇನಾದರೂ ಮಾಡ್ಕೊಳ್ಳಿ, ನೀವು ಪಾಕಿಸ್ತಾನಾದರೂ ಕರ್ಕೊಂಬನ್ನಿ, ಯಾರನ್ನಾದರೂ ಕರ್ಕೊಂಡು ಬನ್ನಿ ಅಂತೇಳ್ಬಿಟ್ಟು ನಿಲುವನ್ನು ತಾಳಿದ್ದಾವೆ. ಹಿಂಗಿರುವಾಗ ಈಗ ಕಡೆಯದಾಗಿ ಕಾಡುವಂಥ ಪ್ರಶ್ನೆ ಏನಂದರೆ, 1949ರಲ್ಲಿ ಆರಂಭಗೊಂಡಂಥ ನೇಟೋ ಇದೆಯಲ್ಲ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಇದು ಇವಾಗ ಪತನದ ಹಾದಿಯಲ್ಲಿದೆಯಾ? ಏನಕ್ಕೆ ಈ ಪ್ರಶ್ನೆ ಬರ್ತಿರೋದು ಅಂದರೆ, ಒಂದು ಕಡೆ ಅಮೆರಿಕದ ಹುಚ್ಚಾಟ, ಇನ್ನೊಂದು ಕಡೆ ಈ ಒಂದು ರಷ್ಯಾ ಏನಿದೆ, ರಷ್ಯಾ ವಿರುದ್ಧ, ಅಂದರೆ ಪ್ರಬಲ ರಷ್ಯಾ ವಿರುದ್ಧ, ಆವಾಗಿನ ಸೋವಿಯತ್ ಒಕ್ಕೂಟ USSR, ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ, ಅದ್ರ ವಿರುದ್ಧ ಒಂದು ನಾವು ಪ್ರಬಲವಾಗಿರಬೇಕು, ನಾವು ಸಂಘಟಿತರಾಗಿರಬೇಕು ಅನ್ನೋ ಕಾರಣಕ್ಕೆ ಅಮೆರಿಕ, ಕೆನಡಾ, ಇಲ್ಲಿ ಅಮೆರಿಕ ಖಂಡದಲ್ಲಿ, ಅದು ಬಿಟ್ಟರೆ ಯುರೋಪ್ ಖಂಡದಲ್ಲಿ ನೀವು ಬ್ಲೂ ಕಲರಲ್ಲಿ ನೋಡ್ತಿರೋ ಎಲ್ಲ ದೇಶಗಳು, ಇವೆಲ್ಲ ದೇಶಗಳು ಒಟ್ಟಾಗಿ ಒಂದು ಟ್ರೀಟಿ ಆರ್ಗನೈಸೇಷನ್ ಅಂತ ಮಾಡ್ಕೊಂಡಿದ್ದೆ. ಯಾಕೆಂದರೆ ಒಂದು ವೇಳೆ ರಷ್ಯಾ ಆಗಿರ್ಬೋದು, ಬೇರೆ ಯಾವುದೇ ದೇಶ ಆಗಿರ್ಬೋದು, ನಮ್ಮ ಇಷ್ಟು ಸದಸ್ಯ ರಾಷ್ಟ್ರಗಳ ಪೈಕಿ ಯಾರೊಬ್ಬರ ಮೇಲೆ ದಾಳಿ ನಡೆಸಿದ್ರು ಅದು ನಮ್ಮ ಮೇಲೆ ನಡೆದ ಯುದ್ಧ ಅಂತ ಎಲ್ಲ ರಾಷ್ಟ್ರಗಳು ಮುಗಿಬೀಳಬೇಕು ಅಂತ ಈ ಒಂದು ಆರ್ಗನೈಸೇಷನ್ ಆರಂಭ ಆಗಿದ್ದು 1949ರಲ್ಲಿ. ಈಗ ಸೋವಿಯತ್ ರಷ್ಯಾನೇ ಇಲ್ಲ, ಇರೋದು ಬರೀ ರಷ್ಯಾ. ಹಂಗಿರುವಾಗ ನೇಟೋ ಏನಕ್ಕೆ ಬೇಕು ಅನ್ನೋ ಪ್ರಶ್ನೆ ದಶಕಗಳಿಂದನೇ ಇತ್ತು. ಜೊತೆಗೆ ಉಕ್ರೇನ್ ಏನಿದೆ, ಉಕ್ರೇನು ನಮಗೊಂದು ನೇಟೋ ಸದಸ್ಯತ್ವ ಕೊಡಿ ಅಂತ ಹೇಳಿದ ಕಾರಣಕ್ಕೇ ರಷ್ಯಾ ಉಕ್ರೇನ್ ಮೇಲೆ ಯುದ್ಧಕ್ಕೆ ಹೋಯ್ತು. ಆಗ ನೇಟೋ ಸದಸ್ಯ ರಾಷ್ಟ್ರಗಳು ಉಕ್ರೇನ್ಗೆ ಸಪೋರ್ಟ್ ಏನೋ ಈಗಲೂ ಮಾಡ್ತಾ ಇದ್ದಾವೆ. ಆದರೆ ಇದು ಬೇಕಾ, ಈ ಯುದ್ಧ ಬೇಕಾ ಅನ್ನೋ ಪ್ರಶ್ನೆ ನೇಟೋ ಸದಸ್ಯ ರಾಷ್ಟ್ರಗಳನ್ನ ಕಾಡ್ತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೇಟೋಗೆ ಅತಿ ಹೆಚ್ಚಿನ ಹಣಕಾಸು ಮತ್ತು ಶಸ್ತ್ರಾಸ್ತ್ರ ಬಲವನ್ನು ತುಂಬ್ತಾ ಇದ್ದಿದ್ದು ಅಮೇರಿಕ. ಇದೀಗ ಅಮೇರಿಕನೇ ಒಂದು ರೀತಿ ತನ್ನ ಬೆಡ್ಶೀಟ್ ಕೊಡ್ಕೊಂಡು ಹೋಗ್ತಾ ಇದೆ ಅಂದಾಗ ನಮಗಿದು ಬೇಕಾ ಅನ್ನೋ ಪ್ರಶ್ನೆ ಯುರೋಪಿಯನ್ ರಾಷ್ಟ್ರಗಳನ್ನ ಕಾಡ್ತಿದೆ. ಅದೇ ಕಾರಣಕ್ಕಾಗಿ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ರಕ್ಷಣಾ ಬಜೆಟ್ನ ಇನ್ಕ್ರೀಸ್ ಮಾಡ್ಕೊತಿದ್ದಾವೆ. ಅಂದರೆ ಇಷ್ಟು ದಿನ ಅಮೇರಿಕನ್ನ ಡಿಪೆಂಡ್ ಆಗಿದ್ದಂಥ ನೇಟೋ ರಾಷ್ಟ್ರಗಳು ಈಗ ರಕ್ಷಣೆಯಲ್ಲಿ ತಮ್ಮ ಸ್ವಾಯತ್ತತೆ ಕಾಪಾಡ್ಕೊಳಕ್ಕೆ ಶುರು ಮಾಡಿದ್ದಾವೆ. ಇಂಥ ಸಂದರ್ಭದಲ್ಲಿ ನೇಟೋನೇ ಪತನ ಆಗ್ಬಿಡುತ್ತಾ? ಈ ಒಂದು ಇರಾನ್ ವಿರುದ್ಧ ಅಮೇರಿಕ ಯುದ್ಧ ಸಾರಿ ಅಮೇರಿಕ ಸೋತು ಹಿಂದೆ ಸರಿದಿದೆಯಲ್ಲ, ಈ ಒಂದು ಘಟನಾವಳಿ ಕೇವಲ ಅಮೇರಿಕಾಗೆ ಮತ್ತು ಇರಾನ್ಗೆ ಅಥವಾ ಇಸ್ರೇಲಿಗೆ ಮಾತ್ರ ಸೀಮಿತ ಆಗ್ತಿಲ್ಲ, ಇಡೀ ವಿಶ್ವಕ್ಕೆ ಅದರ ಒಂದು ಎಫೆಕ್ಟ್ ತಟ್ಟುತ್ತೆ. ಯಾವ ರೀತಿ ಅಂದರೆ ಬರೀ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾತ್ರ ಅಲ್ಲ, ಒಂದು ಅತಿ ದೊಡ್ಡ ಮಿಲಿಟರಿ ಒಕ್ಕೂಟ ಆದಂಥ ನೇಟೋ ಒಕ್ಕೂಟನೇ ಪತನದ ಹಾದಿಯಲ್ಲಿ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳ ಒಂದು ನಿಲುವುಗಳನ್ನು, ಅವರ ನಡೆನುಡಿಗಳನ್ನು ಗಮನಿಸಿದ್ರೆ ಅದು
ಇನ್ನಷ್ಟು ನಿಚ್ಚಳ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯುದ್ಧದ ಒಂದು ಸಿಚುವೇಶನ್ ಮತ್ತೆ ಸೃಷ್ಟಿ ಆಗ್ಬೋದಾ? ಜೊತೆಗೆ ಈ ಒಂದು ನೇಟೋ ಸದಸ್ಯ ರಾಷ್ಟ್ರಗಳು ಹಿಂದೆ ಸರಿದು ಅಮೆರಿಕದಿಂದ ತಮ್ಮ ನಂಟನ್ನು ಸಂಪೂರ್ಣವಾಗಿ ಕಡ್ಕೊಬೋದಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕಬೇಕಾಗಿದೆ ವೀಕ್ಷಕರೇ. ಈ ರೀತಿಯಾದಂತಹ ಒಂದು ಜಾಗತಿಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ವಿಶ್ಲೇಷಣೆ ಜೊತೆ ತರುವಂಥ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.